ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಮೈಸೂರು ಜಿಲ್ಲೆ ಪ್ರಿಯಪಟ್ಟಣ ತಾಲೂಕು ರವಂದೂರು ಹೋಬಳಿ ಪಕ್ಕ ಇರುವಂತಹ ಹಿಟ್ನಳ್ಳಿ ಎಂಬ ಗ್ರಾಮದಲ್ಲಿದ್ದೀನಿ. ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ಬಾಳೆ ಗಿಡಕ್ಕೆ ಮತ್ತು ಅಡಿಕೆ ಮರಕ್ಕೆ ಸಂಬಂಧಪಟ್ಟಂಗೆ ನಾವು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಊರಿನ ಒಬ್ಬರು ಮಾದರಿ ರೈತ ಅಂತ ಹೇಳಿ ಶಿವಶಂಕರಪ್ಪ ಅಂತ ಹೇಳಿ ಅವರು ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರು. ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಒಂದು ಫಲಿತಾಂಶ ಈಗ ನಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಶಿವಶಂಕರಪ್ಪ ನಮ್ಮ ಮುಂದೆ ಇದ್ದಾರೆ. ಬನ್ನಿ ಸರ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಆಲ್ರೆಡಿ ನಮ್ಮ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದಿರಿ ಸರ್. ಯಾವ ರೀತಿಯಾಗಿ ಯೂಸ್ ಮಾಡಿದಿರಿ, ಯಾವಾಗ ಯೂಸ್ ಮಾಡಿದ್ರಿ? ಈಗ ನಾವು ಒಂದು 3-4 ತಿಂಗಳು ಗಿಡಕ್ಕೇನೆ ಯೂಸ್ ಮಾಡಿದ್ದು. ಓಕೆ. ಯೂಸ್ ಮಾಡಿದ್ಮೇಲೆ ಈಗ ನಾವು ಒಂದು ಅರ್ಧಕ್ಕೆ ಯೂಸ್ ಮಾಡಿದ್ದು, ಒಂದು ಅರ್ಧಕ್ಕೆ ಬೇರೆ ಮಾಮೂಲಿ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡಿದ್ದು. ಈಗ ಯೂಸ್ ಮಾಡಿದ್ರಲ್ಲಿ ನಮಗೆ ಸ್ವಲ್ಪ ಇದು ನೀವು ಹಾಕಿದ್ದು ಯಾವುದು ಗ್ರೂ ಪ್ರೊಟೆಕ್ಟರ್ ಗ್ರೋತ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ. ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಕೊಟ್ಟಿದ್ರಿ ಸರ್? ಒಟ್ಟಿಗೆ ಎಷ್ಟು 10 kgನ ನಾವು 500 ಗಿಡಕ್ಕೆ 20 kg 20 kgನ 500 ಗಿಡಕ್ಕೆ ಕೊಟ್ಟಿದ್ದು. 20 kgನ 500 ಗಿಡಕ್ಕೆ ಅಂತಂದ್ರೆ ಒಂದು ಗಿಡಕ್ಕೆ 50ರಿಂದ 60 ಗ್ರಾಮ್ ಬಿದ್ದಿದೆ. ಈಗ ನೀವು ಕೆಮಿಕಲ್ ಆ ಕಡೆ ಮಾಡಿದ್ರಲ್ಲ, ಆ ಕೆಮಿಕಲ್ ಮಾಡೋದಕ್ಕೂ ನಮ್ಮ ಸಮೃದ್ಧ ಅಗ್ರೋ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಡಿಫ್ರೆನ್ಸ್ ಇದೆ, ಸ್ವಲ್ಪ ಇದು ಸ್ಮೂತ್ ಇದೆ, ಅದೊಂದು ಸ್ವಲ್ಪ ಹಾರ್ಡ್ ಇದೆ. ಆ ಥರ ಅಂತಂದ್ರೆ ನೋಡಿ, ಈಗ ಗರಿಗಳೆಲ್ಲ ಗ್ರೀನ್ನೆಸ್ ಎಲ್ಲ ಬಂದಿದೆಯಾ? ನಾವು ಕೊಡೋಕ್ಕಿಂತ ಮುಂಚೆ ಈ ಗರಿಗಳೆಲ್ಲ ಯಾವ ಥರ ಇತ್ತು ಅಂದರೆ ಸ್ವಲ್ಪ ಹಳದಿಗಿತ್ತು. ಅಂದರೆ ಬ್ರೂ ಪ್ರೊಟೆಕ್ಟರ್ ಮಾತ್ರ ನೀವು ಯೂಸ್ ಮಾಡಿದ್ರಿ. ನೋಡಿದ್ರೆ ಸರ್ ಹೇಳ್ತಿದ್ದಾರೆ, ನಮ್ಮ ಪ್ರಾಡಕ್ಟ್ನ ಏನು ಮಾಡಿದ್ದಾರೆ, ಗ್ರೋ ಅದ್ಭುತ ಮತ್ತು ಬ್ರೂ ಪ್ರೊಟೆಕ್ಟರ್ ಏನು ಮಾಡಿದ್ದಾರೆ, ಒಂದೊಂದು ಗಿಡಕ್ಕೆ 60 ಗ್ರಾಮನ್ನು ಏನು ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ. ಆ ಯೂಸ್ ಮಾಡೋ ಪ್ರತಿಫಲವಾಗಿ ಅಡಿಕೆ ಗಿಡ ಈ ಕೊಡೋಕ್ಕಿಂತ ಮೊದಲು ಯಾವ ರೀತಿ ಇದೆ ಅಂತಂದರೆ ಹಳದಿ ಕಲರ್ ಇತ್ತು. ಆಫ್ಟರ್ ಬಿಫೋರ್ ನೋಡೋಕೆ ಹೋದರೆ ತುಂಬ ಲಾಟ್ ಆಫ್ ಏನಾಗಿದೆ, ಚೇಂಜಸ್ ಆಗಿದೆ, ತುಂಬ ಹಳದಿ ವಿಶಸ್ ಇತ್ತು. ಆದರೆ ನಮ್ಮ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿಂದ ತುಂಬ ಗ್ರೀನ್ನೆಸ್ ಆಗಿ ಬಂದಿರೋಂತಹ ವೀಡಿಯೋಸ್ಗಳಲ್ಲಿ ನೋಡ್ಬೋದು. ಯಾವ ರೀತಿಯಾದಂತಹ ಒಂದು ಗ್ರೀನ್ನೆಸ್ ಬಂದಿದೆ ಇಲ್ಲಿ ನೋಡ್ಬೋದು ನೀವು. ಯಾಕೆಂತಂದರೆ ಒಂದು ಆರೋಗ್ಯಯುತವಾದ ಗಿಡ ಇದೆ ಅಂತಂದರೆ ಅಲ್ಲಿ ತುಂಬ ನಮಗೆ ಈ ಥರ ಹಸಿರು ಕಲರ್ ಬರಬೇಕು, ಗ್ರೀನೆಸ್ ಬರಬೇಕು. ನೀವು ಬಾಳೆ ಗಿಡಕ್ಕೂ ಸಂಬಂಧಪಟ್ಟಂಗೆ ಇಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಗ್ರೀನೆಸ್ ಬಂದಿದೆ ನೋಡ್ಬೋದು ನೀವು. ಸರ್ವೇ ಸಾಮಾನ್ಯ ಬಾಳೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಪೊನಮ್ಮ ಕಾಯಿಲೆ ಇರ್ಬೋದು, ಎಲೆ ಚುಕ್ಕಿ ರೋಗ ಇರ್ಬೋದು, ತರಗ್ಮಾರಿ ಇರ್ಬೋದು, ಈ ಥರ ಹಲವಾರು ರೋಗಗಳು ಏನು ಮಾಡ್ತವೆ, ಇವತ್ತು ರೈತ ಬೆಳೆ ಅಂತ ಯಾವುದೇ ಬೆಳೆ ಇರ್ಬೋದು ನಮಗೆ ದಾಳಿ ಮಾಡ್ತವೆ. ಆದರೆ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ನಿಮಗೆ ರೋಗಗಳು ಸಂಭವಿಸೋದಿಲ್ಲ. ಯಾಕೆಂತಂದರೆ ಬಾಳೆ ಒಂದು ವಾಣಿಜ್ಯ ಬೆಳೆ, ಅಡಿಕೆ ಒಂದು ವಾಣಿಜ್ಯ ಬೆಳೆ ಆದ್ರಿಂದ ಅಡಿಕೆ ಬರೋದು ಹರಳುದ್ರ ಪ್ರಾಬ್ಲಮ್ ಇರ್ಬೋದು, ಮತ್ತು ಚುಕ್ಕಿ ರೋಗ ಇರ್ಬೋದು, ಮತ್ತು ನಿಮಗೆ ಸುರುಳಿ ರೋಗ ಇರ್ಬೋದು, ಜೊತೆಗೆ ಹಿಡುಗು ಮುಂಡಿ ರೋಗ ಇರ್ಬೋದು, ಈ ಥರ ಹಲವಾರು ರೀತಿಯಾದಂಥ ರೋಗಗಳು ಬರ್ತವೆ. ಆದರೆ ನೀವು ಚಿಕ್ಕ ಗಿಡದಿಂದ ನಮ್ಮ ಪ್ರಾಡಕ್ಟಾಗಿ ಯೂಸ್ ಮಾಡಿದ್ರೆ ನಿಮಗೆ 10 ವರ್ಷ ಯಾವುದೇ ರೀತಿಯಾದಂಥ ರೋಗಗಳು ಬರಲ್ಲ. ಈ ಅದ್ಭುತವಾದ ಪ್ರಾಡಕ್ಟ್ನ ನೀವು ಪ್ರತಿಯೊಂದು ಬೆಳೆಗೂ ಸಂಬಂಧಪಟ್ಟಂಗೆ, ಅಂದರೆ ರೈತ ಬೆಳೆಯುವಂಥ ಯಾವುದೇ ಬೆಳೆ ಇರಲಿ, ಹೂವಿನ ಗಿಡದಿಂದ ತೆಂಗಿನ ಮರದ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ ಪ್ರತಿಯೊಂದು ಬೆಳೆಗೂ ನಾವು ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಈ ಒಂದು ಗ್ರಾಮದ ಹಿಟ್ನಳ್ಳಿ ಗ್ರಾಮದ ಮಾದರಿ ರೈತರಾದಂಥ ಶಿವಶಂಕರಪ್ಪ ಸರ್ ಅವರಿಗೆ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಆನಂದ್ ಸರು, ರವಿ ಸರು, ಮತ್ತು ಪ್ರತಿಭಾ ಮೇಡಮು, ಮತ್ತು ಪುಟ್ರ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಅದ್ಭುತವಾದಂಥ ಫಲಿತಾಂಶ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಬೆಳೆಯಲ್ಲಿ ಅದ್ಭುತವಾದಂತಹ ಫಲಿತಾಂಶ ಬಂದಿರೋದು, ಬಾಳೆಗೊನೆ ಬಂದಿರೋದು, ಅಡಿಕೆ ಮತ್ತು ತುಂಬ ಲಾಟ್ ಆಫ್ ಚೇಂಜ್ ಆಗಿರೋದ್ರಿಂದ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಶಿವಶಂಕರಪ್ಪ ಅವ್ರಿಗೆ ರೈಜರ್ಸ್ ಇಂಡಿಯಾ ಕಂಪ್ನಿಯಿಂದ ಹಾಗೂ ಸಮೃದ್ಧ ಅಗ್ರೋ ವತಿಯಿಂದ ಹಾಗೂ ನಮ್ಮ ಎಲ್ಲ ಲೀಡರ್ಸ್ಗಳ ಪರವಾಗಿ ಸರ್ಗೆ ಒಂದು ಅಭಿನಂದನೆ ಸೂಚಿಸಿದ್ವಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.